ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇನ್ಫೋಸಿಸ್ BPM ನೇಮಕಾತಿ MBA ಫೈನಾನ್ಸು ಫ್ರೆಷರ್ಸಿಗೆ ಅವಕಾಶ ಅಂತ ಹೇಳಬಹುದು. ಇದು ಉದ್ಯೋಗಾವಕಾಶ ಆಗಿದ್ದು ಲಾಸ್ಟ್ ಟೈಮ್ ಕೂಡ ನಾನು ಇದರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ತುಂಬ ಜನರು ಅಪ್ಲೈ ಮಾಡಿದ್ದಾರೆ, ಹೌದಲ್ವಾ? ಹಾಗಾಗಿ ಹೊಸಬ್ರು ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅವರು ಮತ್ತೆ ಅಪ್ಲೈ ಮಾಡಿ. ಇನ್ಫೋಸಿಸ್ BPM ನೇಮಕಾತಿ ಇದು MBA ಫೈನಾನ್ಸು ಆದವರು, ಹೊಸಬ್ರು, ಎಕ್ಸ್ಪೀರಿಯೆನ್ಸ್ ಇಲ್ಲದವರು ಇಲ್ಲಿ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು, ಹೌದಲ್ವಾ? ಇದು ಪೂರ್ಣದಲ್ಲಿ ನೈಟ್ ಶಿಫ್ಟ್ ಕೆಲಸ ಆಗಿರುತ್ತದೆ. ಹಾಗಾಗಿ ಕೆಲಸಕ್ಕೆ ಅಪ್ಲೈ ಮಾಡುವಂಥ ವಿಧಾನ ಮತ್ತು ಯಾವ ಸ್ಯಾಲರಿ ಪ್ಯಾಕೇಜ್ ಇದೆ ಎಲ್ಲನೂ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹೌದಲ್ವಾ? ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ನಿಮಗೆ ಕೆಲವೊಂದು ಮೀಶೋ ಮತ್ತು ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ, ವಿಡಿಯೋಲಿ ಟ್ಯಾಗ್ ಮಾಡ್ತಾ ಇರ್ತೀನಿ, ಹೌದಲ್ವಾ? ನಿಮಗೆ ಬೇಕಾದರೆ ಇಲ್ಲಿಂದ ಬೈ ಮಾಡ್ಕೋಬೋದು. ಓಕೆ, ಸರಿ. ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ MBA ಫೈನಾನ್ಸ್ ಪೂರ್ಣಗೊಳಿಸಿರುವ ಫ್ರೆಷರ್ಸ್ಗಳಿಗೆ ಅತ್ಯುತ್ತಮ ಉದ್ಯೋಗಾವಕಾಶದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಭಾರತದ ಪ್ರಮುಖ IT ಹಾಗೂ ಬಿಸ್ನೆಸ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಕಂಪನಿಗಳಲ್ಲಿ ಒಂದಾದ ಇನ್ಫೋಸಿಸ್ BPM ಇದೀಗ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತಿದೆ. ನೀವು MBA ಫೈನಾನ್ಸ್ ಪದವಿಯನ್ನು ಪೂರ್ಣಗೊಳಿಸಿದ್ದರೆ ಮತ್ತು ನಿಮ್ಮ ವೃತ್ತಿ ಜೀವನವನ್ನು ಉತ್ತಮ ಸಂಸ್ಥೆಯಲ್ಲಿ ಆರಂಭಿಸಲು ಬಯಸುತ್ತಿದ್ದರೆ ಈ ಅವಕಾಶ ನಿಮಗಾಗಿ ಇದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಕಂಪನಿ ಇನ್ಫೋಸಿಸ್ BPM ಭಾರತದಲ್ಲಿನ ಪ್ರಸಿದ್ಧ ಸಂಸ್ಥೆಯಾಗಿದ್ದು ವಿಶ್ವದ ಅನೇಕ ದೇಶಗಳಲ್ಲಿ ತನ್ನ ಸೇವೆಗಳನ್ನು ನೀಡುತ್ತಿದೆ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವುದರಿಂದ ಉತ್ತಮ ವೃತ್ತಿ ಜೀವನದ ಅವಕಾಶಗಳು, ಕಲಿಕೆ ಅವಕಾಶಗಳು ಮತ್ತು ಭವಿಷ್ಯದಲ್ಲಿ ಉನ್ನತ ಹುದ್ದೆಗಳಿಗೆ ಬೆಳೆಯುವಂಥ ಸಾಧ್ಯತೆಗಳು ದೊರೆಯುತ್ತವೆ. ಹುದ್ದೆಯ ವಿವರ: ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಹುದ್ದೆಯಾಗಿದ್ದು ಜಾಬ್ ಲೆವೆಲ್ 2A ಆಗಿದ್ದು ಅನುಭವ ಫ್ರೆಷರ್ಸ್ ಮಾತ್ರ ಮತ್ತು ಕೆಲಸದ ಸ್ಥಳ ಪುಣೆ ಆಗಿದ್ದು ಕೆಲಸದ ಮಾದರಿ ವರ್ಕ್ ಫ್ರಮ್ ಆಫೀಸ್ ಆಗಿರುತ್ತೆ. ಇದು ನೋಟ್ ಮಾಡ್ಕೊಳ್ಳಿ, ವರ್ಕ್ ಫ್ರಮ್ ಹೋಮ್ ಜಾಬ್ ಅಲ್ಲ, ಇದು ವರ್ಕ್ ಫ್ರಮ್ ಆಫೀಸ್ ಜಾಬು, ನೈಟ್ ಶಿಫ್ಟ್ ಆಗಿರುತ್ತೆ. ವಿಭಾಗ: ರಿಟೈರ್ಮೆಂಟ್ ಆ್ಯಂಡ್ ಇನ್ಶೂರೆನ್ಸ್ ಡೊಮೇನ್. ಈ ಹುದ್ದೆಗೆ ಹೊಸದಾಗಿ MBA ಫೈನಾನ್ಸ್ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸಲಾಗುತ್ತಿದೆ. ವಿದ್ಯಾರ್ಹತೆ: ಅಭ್ಯರ್ಥಿಗಳು ಕಡ್ಡಾಯವಾಗಿ ಫುಲ್ ಟೈಮ್ MBA ಫೈನಾನ್ಸು ಪದವಿಯನ್ನು ಪೂರ್ಣಗೊಳಿಸಿರಬೇಕು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೆಳಗಿನ ದಾಖಲೆಗಳು ಕಡ್ಡಾಯವಾಗಿದೆ. MBA ದಾಖಲೆಗಳು: 4 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು, ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡ್ಗಳು, ಪ್ರೊವಿಷನಲ್ ಸರ್ಟಿಫಿಕೇಟ್ ಅಥವಾ ಕನ್ವೊಕೇಷನ್ ಸರ್ಟಿಫಿಕೇಟು ಮತ್ತು ಡಿಗ್ರಿ ದಾಖಲೆಗಳು. ಹಾಗೆ ಇದು ಡಿಗ್ರಿ ದಾಖಲೆಗಳಿಗೆ 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡು, ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಕಾರ್ಡು, ಪ್ರೊವಿಷನಲ್ ಸರ್ಟಿಫಿಕೇಟ್ ಅಥವಾ ಕನ್ವೊಕೇಷನ್ ಸರ್ಟಿಫಿಕೇಟು. ಗಮನಿಸಿ, ಕೇವಲ ಆನ್ಲೈನ್ ಪ್ರತಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಮೂಲ ದಾಖಲೆಗಳು ಅಭ್ಯರ್ಥಿಗಳ ಬಳಿ ಇರಬೇಕು. ಯಾರು ಅರ್ಜಿಯನ್ನು ಸಲ್ಲಿಸಬಹುದು? MBA ಫೈನಾನ್ಸ್ ಪೂರ್ಣಗೊಳಿಸಿದಂಥ ಹೊಸಬರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಕೆಳಗಿನ ಅಭ್ಯರ್ಥಿಗಳು ಅರ್ಹರಾಗಿರುವುದಿಲ್ಲ: ಇನ್ನೂ ಓದುತ್ತಿರುವವರು, ಫಲಿತಾಂಶಕ್ಕೆ ಕಾಯುತ್ತಿರುವವರು, ಅಂತಿಮ ಸೆಮಿಸ್ಟರ್ ಫಲಿತಾಂಶ ಬಾರದವರು, ಮೂಲ ದಾಖಲೆಗಳಿಲ್ಲದವರು ಅರ್ಜಿಯನ್ನು ಸಲ್ಲಿಸಲು ಇರುವುದಿಲ್ಲ. ಹೀಗಾಗಿ ನೀವು ಎಲ್ಲ ದಾಖಲೆಗಳನ್ನು ಹೊಂದಿದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಕೆಲಸದ ಜವಾಬ್ದಾರಿ: ಆಯ್ಕೆಯಾದ ಅಭ್ಯರ್ಥಿಗಳು ರಿಟೈರ್ಮೆಂಟ್ ಮತ್ತು ಇನ್ಶೂರೆನ್ಸ್ ಸಂಬಂಧಿತ ಪ್ರಕ್ರಿಯೆಗಳಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಇದರಲ್ಲಿ ಗ್ರಾಹಕರ ದಾಖಲೆಗಳ ಪರಿಶೀಲನೆ, ಹಣಕಾಸು ಸಂಬಂಧಿತ ಮಾಹಿತಿಯ ನಿರ್ವಹಣೆ, ಡೇಟಾ ಅಪ್ಡೇಟ್ ಮತ್ತು ಪ್ರೊಸೆಸಿಂಗು, ಇನ್ಶೂರೆನ್ಸ್ ಹಾಗೂ ರಿಟೈರ್ಮೆಂಟ್ ಖಾತೆಗಳ ನಿರ್ವಹಣೆ, ತಂಡದೊಂದಿಗೆ ಸಹಕಾರದಿಂದ ಕೆಲಸ ನಿರ್ವಹಣೆ. ಹಣಕಾಸು ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಇದು ಒಂದು ಉತ್ತಮ ಅವಕಾಶವಾಗಿದ್ದು ಇದು ಪುಣೆಗೆ ಸ್ಥಳಾಂತರ. ಈ ಹುದ್ದೆ ಪುಣೆ ನಗರದಲ್ಲಿ ವರ್ಕ್ ಫ್ರಮ್ ಆಫೀಸ್ ಆಧಾರಿತವಾಗಿದ್ದು ಅಭ್ಯರ್ಥಿಗಳು ಪುಣೆಗೆ ಸ್ಥಳಾಂತರಗೊಳ್ಳಲು ಸಿದ್ಧರಾಗಿರಬೇಕು. ಅಂದರೆ ನಿಮಗೆ ಇಲ್ಲಿ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡರೆ ನೀವು ಅಲ್ಲೇ ಹೋಗಬೇಕಾಗುತ್ತೆ, ಅಂದರೆ ಸ್ಟೇ ಆಗಬೇಕಾಗುತ್ತೆ. ನೀವು ವಸತಿ ಸೌಲಭ್ಯ ಅಲ್ಲೇ ಸ್ಟೇ ಆಗಿರಬೇಕಾಗುತ್ತೆ, ಹೌದಲ್ವಾ? ಅರ್ಜಿ ಸಲ್ಲಿಸುವ ಮೊದಲು ಈ ವಿಷಯವನ್ನು ಗಮನದಲ್ಲಿ ತಿಳ್ಕೊಳ್ಳಿ. ಇದು ನೈಟ್ ಶಿಫ್ಟ್ ಬಗ್ಗೆ. ಹುದ್ದೆಯಲ್ಲಿ ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಹಾಗಾಗಿ ನೀವು ಮೊದಲೇ ಯೋಚನೆ ಮಾಡಿ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಅಂದರೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಲು ಸಿದ್ಧರಿರಬೇಕು, ಸಮಯದ ಹೊಂದಾಣಿಕೆ ಮಾಡಿಕೊಳ್ಳಬೇಕು, ವೃತ್ತಿಪರ ಕಾರ್ಯ ಪದ್ಧತಿಗೆ ಹೊಂದಿಕೊಳ್ಳಬೇಕು.
ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡುವ ಅಭ್ಯರ್ಥಿಗಳಿಗೆ ಸಂಸ್ಥೆಯ ನಿಯಮಾನುಸಾರ ವಿವಿಧ ಸೌಲಭ್ಯಗಳು ಕೂಡ ದೊರೆಯುತ್ತದೆ. ಏಕೆ ಈ ಉದ್ಯಮ ಉತ್ತಮ? ಇದು ಇನ್ಫೋಸಿಸ್ ಎಂಬ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸವಾಗಿದ್ದು, MBA ಫೈನಾನ್ಸು ಹೊಸಬರಿಗೆ ಒಂದು ಅವಕಾಶವಾಗಿದ್ದು, ವೃತ್ತಿ ಜೀವನದ ಉತ್ತಮ ಆರಂಭ, ಹಣಕಾಸು ಕ್ಷೇತ್ರದಲ್ಲಿ ಅನುಭವ, ಭವಿಷ್ಯದಲ್ಲಿ ಉತ್ತಮ ಬೆಳವಣಿಗೆ ಮತ್ತು ದೊಡ್ಡ ಸಂಸ್ಥೆಯ ಕೆಲಸದ ಅನುಭವವಾಗುವುದು. ಇಂತಹ ಸಂಸ್ಥೆಯಲ್ಲಿ ವೃತ್ತಿ ಜೀವನ ಆರಂಭಿಸುವುದು ಭವಿಷ್ಯದಲ್ಲಿ ಅನೇಕ ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತದೆ. ಆಯ್ಕೆ ಪ್ರಕ್ರಿಯೆ. ಸಾಮಾನ್ಯವಾಗಿ ಆಯ್ಕೆ ಪ್ರಕ್ರಿಯೆಯಲ್ಲಿ ರಿಸ್ಯೂಮ್ ಸ್ಕ್ರೀನಿಂಗು, HR ಡಿಸ್ಕಷನು, ಇಂಟರ್ವ್ಯೂ ರೌಂಡು, ಡಾಕ್ಯುಮೆಂಟ್ ವೆರಿಫಿಕೇಷನು, ಫೈನಲ್ ಸೆಲೆಕ್ಷನು ಇತ್ಯಾದಿ ಹಂತಗಳು ಇರಬಹುದು. ಆದ್ದರಿಂದ ನಿಮ್ಮ ರಿಸ್ಯೂಮನ್ನು ಸರಿಯಾಗಿ ತಯಾರಿಸಿ. ಅರ್ಜಿ ಸಲ್ಲಿಸುವ ವಿಧಾನ. ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ತಮ್ಮ ಅಪ್ಡೇಟೆಡ್ ಆದ ರಿಸ್ಯೂಮನ್ನು ಕಳುಹಿಸಬೇಕು. ರಿಸ್ಯೂಮ್ ಜೊತೆ ಕೆಳಗಿನ ಮಾಹಿತಿಯನ್ನು ಕಡ್ಡಾಯವಾಗಿ ಹಂಚಿಕೊಳ್ಳಬೇಕು. ಹೆಸರು, ಮೊಬೈಲ್ ನಂಬರು, ಇಮೇಲ್ ID, ಜನ್ಮ ದಿನಾಂಕ, ಪ್ರಸ್ತುತ ಸ್ಥಳ, ಪುಣೆಗೆ ಸ್ಥಳಾಂತರವಾಗಲು ಸಿದ್ಧರೇ, ನಿರೀಕ್ಷಿತ ವೇತನ, ನೈಟ್ ಶಿಫ್ಟಿಗೆ ಸಿದ್ಧವೇ, ಗ್ರ್ಯಾಜುಯೇಷನ್ ವಿವರಗಳು, ಪೋಸ್ಟ್ ಗ್ರ್ಯಾಜುಯೇಷನ್ ವಿವರಗಳು ಎಲ್ಲ ಮಾಹಿತಿಯನ್ನು ಸರಿಯಾಗಿ ನಮೂದಿಸಿ ಕಳಿಸಬೇಕು. ರಿಸ್ಯೂಮ್ ತಯಾರಿಸುವಾಗ ಗಮನಿಸಬೇಕಾದಂಥ ವಿಷಯಗಳು. ತಪ್ಪಿಲ್ಲದಂತೆ ರಿಸ್ಯೂಮನ್ನು ಇರಲಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಮತ್ತು ಇಮೇಲ್ IDಯನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ. ವಿದ್ಯಾರ್ಥಿ ವಿವರಗಳನ್ನು ಸರಿಯಾಗಿ ನಮೂದಿಸಿ. ಸಂಪರ್ಕ ಮಾಹಿತಿ ಸ್ಪಷ್ಟವಾಗಿದ್ದು MBA ಫೈನಾನ್ಸ್ ವಿವರಗಳನ್ನು ಕೂಡ ಹೈಲೈಟ್ ಮಾಡಿ. ಅಗತ್ಯ ದಾಖಲೆಗಳನ್ನು ಕೂಡ ಸಿದ್ಧವಾಗಿಟ್ಟುಕೊಳ್ಳಿ. ಅಂತಿಮ ಮಾತು. MBA ಫೈನಾನ್ಸ್ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳಿಗೆ ಇನ್ಫೋಸಿಸ್ BPMನಲ್ಲಿ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಹುದ್ದೆ ಒಂದು ಉತ್ತಮ ಅವಕಾಶವಾಗಿದ್ದು, ನೀವು ಫ್ರೆಷರ್ ಆಗಿದ್ದರೆ, ಪುಣೆಯಲ್ಲಿ ಕೆಲಸ ಮಾಡಲು ಸಿದ್ಧರಾಗಿದ್ದರೆ ಮತ್ತು ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡಲು ನೀವು ಸಿದ್ಧರಿದ್ದರೆ, ಯಾವುದೇ ಸಮಸ್ಯೆ ಇಲ್ಲದಿದ್ದರೆ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. ಹಾಗಾದರೆ ಈ ಉದ್ಯೋಗಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ನೋಡಲು ನೀವು ಉಂಟಲ್ಲ ನಮ್ಮ ಚಾನಲು ಡಿಸ್ಕ್ರಿಪ್ಷನಲ್ಲಿ ಇಲ್ಲಾಂದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಬಂದು ಪಿನ್ ಮಾಡಿ. ಓಕೆ, ನಿಮಗೆ ಇಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲಿ ಬಂದು ಕೂಡ ಅಲ್ಲಿ ಕೂಡ ನೀವು ಇದು ಮಾಡ್ಬೋದು, ಮೆನ್ಷನ್ ಮಾಡ್ಬೋದು. ನಿಮಗೆ ನಾನು ಮೆಸೇಜ್ ಮಾಡ್ತೀನಿ. ನಿಮಗೆ ಒಂದು ಇಮೇಲ್ ID ಕೊಡಲಾಗುತ್ತೆ. ಆ ಇಮೇಲ್ IDಗೆ ನಿಮ್ಮ ರಿಸ್ಯೂಮನ್ನು ಕಳಿಸಬೇಕಾಗುತ್ತೆ. ಹೌದಲ್ವಾ? ಕಳಿಸಿದ ನಂತರ ನೀವು ಒಂದು ವೇಳೆ ನೀವು ಉಂಟಲ್ಲ ಕ್ವಾಲಿಫೈ ಆಗಿದ್ದರೆ ಕಂಪನಿ ಕಡೆಯಿಂದಲೇ ನಿಮಗೆ ಉಂಟಲ್ಲ ಇದು ಇಂಟರ್ವ್ಯೂ ಕರೀತಾರೆ. ಏನೆಲ್ಲ ಪ್ರೊಸೀಜರ್ ಇದೆ ಅವರೇ ಫಾಲೋ ಮಾಡಿಸ್ತಾರೆ. ಹೌದಲ್ವಾ? ಕಂಪ್ಲೀಟ್ ಮಾಹಿತಿನ ಕೊಡ್ತಾರೆ. ಹಾಗಾಗಿ ನಿಮ್ಮ ರಿಸ್ಯೂಮಲ್ಲಿ ನಿಮ್ಮ ನಂಬರ್ ಮತ್ತು ಇಮೇಲ್ IDನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಹೌದಲ್ಲ? ಈ ರೀತಿಯ ಹೊಸ ಉದ್ಯೋಗ ಮಾಹಿತಿಗಳನ್ನು ಪ್ರತಿದಿನ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.